ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಶತ್ರುಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಶತ್ರುಗಳ ಮುಂದೆ ಸೆಡ್ಡು ಹೊಡೆದು ನೀವು ನಿಲ್ಲಬೇಕಾ, ಅಥವಾ ನಿಮ್ಮ ಶತ್ರುಗಳನ್ನು ನಿಮ್ಮ ಮುಂದೆ ಮೆರೆಯುತ್ತಿರುವಂಥವರನ್ನು ನಿಮ್ಮ ಕಾಲು ಕೆಳಗೆ ಬೀಳೋ ಥರ ಮಾಡಬೇಕಾ, ಅಥವಾ ಅವರ ಅಹಂಕಾರ ಅಡಗಿಸಿ ಅವರ ಸೊಕ್ಕು ಮುರಿದು ಅವ್ರಿಗಿಂತ ಚೆನ್ನಾಗಿ ನೀವು ಬೆಳೆಯುವಂತಹ ವ್ಯವಸ್ಥೆಗೆ ಹೋಗಬೇಕಾ? ಮತ್ತು ಶತ್ರುಗಳನ್ನು ಕೆಲವೊಂದು ಬಾರಿ ಏನಾಗ್ತದೆ ವೀಕ್ಷಕರೇ, ನಿಮ್ಮ ಶತ್ರುಗಳನ್ನು ನೋಡ್ತಾ ಇದ್ದರೆ ನಿಮಗೆ ಭಯ, ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅವ್ರಿಗೆ ಅನ್ನುವಂಥದ್ದು ನಿಮ್ಮಲ್ಲಿ ಕಾಡ್ತಾ ಇರ್ತದೆ. ಸಾಮಾನ್ಯವಾಗಿ ನೋಡಿ, ಶತ್ರುಗಳು ನಾನಾ ಮೂಲಗಳಲ್ಲಿ ಇರ್ತಾರೆ. ಹತ್ತಿರದಲ್ಲೂ ಇರ್ತಾರೆ, ದೂರದಲ್ಲೂ ಇರ್ತಾರೆ. ನಿಮಗೇ ಗೊತ್ತಿಲ್ಲದೆ ಬೆನ್ನಿಂದೆ ಚೂರಿ ಹಾಕ್ತಾ ಇರ್ತಾರೆ. ನೋಡಿ, ಶತ್ರುಗಳಿಲ್ಲದೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಜೀವನದಲ್ಲಿ ಅವ್ರು ಇದ್ರೇ ಆ ವ್ಯಕ್ತಿನೂ ಕೂಡ ಉದ್ಧಾರ ಆಗೋಕ್ಕೆ ಸಾಧ್ಯ. ಯಾಕಂದರೆ ಶತ್ರುಗಳು ಸುತ್ತಮುತ್ತ ಇದ್ದಾಗ ಏನಾಗುತ್ತೆ, ಅವನು ಆ್ಯಕ್ಟಿವ್ ಆಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆದರೆ ಶತ್ರುಗಳಿರಬೇಕು ಜೀವನದ ಅಭಿವೃದ್ಧಿಗೆ ಹೊರತು ಜೀವನದ ನಾಶಕ್ಕಲ್ಲ. ನೋಡಿ, ಇವತ್ತು ಸಾಮಾನ್ಯವಾಗಿ ಕೆಲವೊಂದು ಹೆಣ್ಣಿಗೆ ಹೆಣ್ಣೆ ವೈರಿ ಅನ್ನೋ ಥರ ಏನಾಗಿರ್ತದೆ, ಸ್ವತಃ ಮನೆಗೆ ಅವಳು ಪ್ರವೇಶ ಹೋಗೋಕ್ಕಾಗಲ್ಲ. ಸ್ವಂತ ಅವಳು ಮನೆ, ತಂದೆ ತಾಯಿ ಬೆಳೆಸಿದಂಥ ತವ್ರ ಮನೆಗೆ ಹೋಗ್ಬೇಕಂದ್ರೆ ಅತ್ತಿಗೆ ನಾದನಿಯರ ಕಾಟ, ಹೋಗೋಕ್ಕಾಗಲ್ಲ. ಅವರ ಸ್ವತಃ ಅಣ್ಣ ತಮ್ಮಂದಿರ ಹೆಂಡತಿಯರೇ ಶತ್ರುಗಳಾಗ್ಬಿಟ್ಟಿರ್ತಾರೆ, ಶತ್ರು ಥರ ನೋಡ್ತಾ ಇರ್ತಾರೆ. ಜೊತೆಗೆ ಏನಾಗ್ಬಿಟ್ಟಿರ್ತದೆ, ಕೆಲವು ಅಣ್ಣ ತಮ್ಮಂದಿರಲ್ಲೇ ಶತ್ರುತ್ವ ಬೆಳೆದ್ಬಿಟ್ಟಿರುತ್ತೆ. ನನಗಿಂತ ಅವ್ನು ಚೆನ್ನಾಗಿ ಬೆಳೀತಾ ಇದ್ದಾನೆ, ಅವ್ನು ಹೆಂಗಾರ ತುಳಿಬೇಕು, ಇವನು ಬೆಳಿಲೇಬಾರ್ದು ಅನ್ನುವಂತಹ ಒಂದು ಕ್ರೂರವಾದಂತಹ ಮನಸ್ಥಿತಿ. ಜೊತೆಗೆ ಸ್ನೇಹಿತರಲ್ಲೂ ಕೂಡ ಬಾಲ್ಯದಿಂದ ಒಂದು ಪ್ರೌಢ್ಯಾವಸ್ಥೆಗೆ ಬರೋವರೆಗೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರಲಾರ್ದಂಥ ಆತ್ಮೀಯ ಸ್ನೇಹ ಇರ್ತದೆ. ಅಂಥವರಲ್ಲಿ ಯಾರೋ ಒಬ್ಬ ಬೆಳೆದ್ಬಿಟ್ಟ ಅಂದಿದ ತಕ್ಷಣ ಅವನ ಮೇಲೆ ದ್ವೇಷ ಕಾರುವಂಥದ್ದು, ಅವನು ಅತಿಯಾಗಿ ಬೆಳೀತಾ ಇದ್ದಾನೆ, ಅವನನ್ನು ಕುಗ್ಗಿಸ್ಬೇಕು ಅಥವಾ ಅವನನ್ನು ನಾಶ ಮಾಡಬೇಕು ಅನ್ನುವಂತಹದ್ದು, ಅವನು ನಮ್ಮೆದುರಿಗೆ ಬೆಳಿಲೇಬಾರ್ದು ಅನ್ನುವಂತಹ ವಿಕೃತವಾದ ಮನಸ್ಥಿತಿ. ಹೀಗಾಗಿ ಶತ್ರುಗಳು ನಾನಾ ಮೂಲಗಳಿಂದ ಅವನ ವಿಚಾರಗಳನ್ನು ತಿಳ್ಕೊಂಡು ಇವ್ರ ಹತ್ರ ನಾನಾ ಥರದ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಿಕೊಂಡು, ಯಾಕಂದರೆ ಅಸಹಾಯಕವಾದಂತಹ ಶತ್ರುವಿನ ಕೊನೆಯ ಅಸ್ತ್ರ ಅಂದರೆ ಅದು ಅಪಪ್ರಚಾರ ಅಂತ. ಸುಮ್ಮನೆ ಅವನ ಹೆಸರು ಕೀರ್ತಿಯನ್ನು ನಾಶ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸುಮ್ಮನೆ ಕೆಲವು ಸೆಲೆಬ್ರಿಟಿಗಳನ್ನು ತೇಜೋವಧೆ ಮಾಡುವಂಥದ್ದು, ಅನಗತ್ಯವಾದಂಥ ರೀತಿಯಲ್ಲಿ ಎಲಿಗ್ಲೇಷನ್ಗಳನ್ನು ಕೊಡಿಸುವಂಥದ್ದು, ಇವೆಲ್ಲವೂ ಕೂಡ ಅವ್ರಿಗೆ ಆಗದೇ ಇರುವಂತಹ ಶತ್ರುಗಳೇ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಇಂತಹ ಶತ್ರುಗಳ ಮುಂದೆ ಸೆಡ್ಡೊಡೆದು ನಿಲ್ಲಬೇಕು, ಅವ್ರಿಗಿಂತ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ಬಹಳ ಅದ್ಭುತವಾದ ಪರಿಹಾರ ಇದೆ ವೀಕ್ಷಕರೇ. ಇವತ್ತು ಎಂತೆಂಥವರು ಈ ಶತ್ರುಗಳ, ಈ ಆತ್ಮೀಯ ಶತ್ರುಗಳ ಅಥವಾ ಹೊರಗಿನ ಶತ್ರುಗಳ ಪ್ರಭಾವಕ್ಕೆ ಒಳಗಾಗಿ ಇವತ್ತು ಜೀವನದಲ್ಲಿ ಬಹಳ ನೊಂದುಬಿಟ್ಟಿದ್ದಾರೆ. ಜೀವನನೇ ಬೇಡ ಅನ್ನುವಂಥ ವ್ಯವಸ್ಥೆಯಲ್ಲೆಲ್ಲ ಹೋಗಿ ಕೊರಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಮತ್ತು ವಿಶೇಷವಾಗಿ ಈ ಥರ ಒಂದು ವಿಷಯದಲ್ಲಿ ಆತ್ಮೀಯವಾಗಿ ನಂಬಿ ಹಿತಶತ್ರುಗಳಿಂದ ತೊಂದರೆ ಅನುಭವಿಸಿರೋದ್ರಲ್ಲಿ ಅತಿ ಹೆಚ್ಚಾಗಿ ಸ್ತ್ರೀಯರಲ್ಲಿ ನಾವು ಕಾಣ್ಬೋದು. ಜೊತೆಗೆ ಕೆಲವೊಂದಷ್ಟು ಪುರುಷರು ಸಹ ತುಂಬ ಅಗೌರವದಿಂದ ನಡ್ಕೊಂಡು ಭಾಳಷ್ಟು ಸ್ತ್ರೀಯರಿಗೆ ಮೋಸವನ್ನು ಮಾಡುವುದರ ಮುಖೇನ ಶತ್ರುತ್ವವನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥದ್ದು. ಆಮೇಲೆ ನೋಡಿ, ಈ ಒಂದು ಶತ್ರುತ್ವ ಯಾವಾಗ ಶುರುವಾಗ್ತದೆ, ಯಾರೊಬ್ಬರಿಗೆ ಆಗಲಿ ಅವ್ರಿಗೆ ನೆಮ್ಮದಿ ಅನ್ನೋದೇ ಇರ್ತಕ್ಕಂಥದ್ದಿರಲ್ಲ. ಎಲ್ಲವೂ ಇದ್ದು ನೆಮ್ಮದಿ ಅನ್ನೋದಿರಲ್ಲ. ಯಾಕಂದರೆ ಅವನೇನು ಮಾಡಿಬಿಡ್ತಾನೋ ಅನ್ನುವಂಥ ಆತಂಕದಲ್ಲೇ ಬದುಕ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಅವರು ಯಾವುದೋ ಒಂದು ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅಂದರೆ ಅವನನ್ನು ನೋಡಿದ್ರೆ ಏನೋ ಭಯ ಪಡುವಂತಹ ಆತಂಕದಲ್ಲಿರ್ತಾರೆ. ಸೊ ಇಂತಹ ಭಯಗಳಿಂದ ದೂರ ಆಗಬೇಕಾ? ಶತ್ರುಗಳು ನಿಮ್ಮನ್ನು ನೋಡಿದ್ರೆ ನಡುಗಬೇಕಾ, ಅಥವಾ ಶತ್ರುಗಳು ನಿಮಗೆ ಶರಣಾಗತರಾಗಬೇಕಾ? ಹಾಗಿದ್ದರೆ ಏನು ಮಾಡಬೇಕು ನೋಡಿ, ಇದು ಬಹಳ ವಿಶೇಷವಾದಂತಹ ತಂತ್ರ ಆಗಿದೆ ವೀಕ್ಷಕರೇ. ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿ ಶತ್ರುಗಳು ನಿಮ್ಮ ವಶವಾಗ್ತಾರೆ, ಅಥವಾ ನಿಮ್ಮ ತಂಟೆಗೆ ಬರೋದಿಲ್ಲ. ಎಡೆಮುರಿ ಕಟ್ಟಿದಂಗೆ ಆಗ್ಬಿಡುತ್ತೆ ಅವ್ರಿಗೆ.
ಅವರು ಏನೂ ಸಹ ಮಾಡುವಂಥ ವ್ಯವಸ್ಥೆಗೆ ಸಾಧ್ಯ ಇರಲ್ಲ. ಆ ಥರದ ಒಂದು ವ್ಯವಸ್ಥೆಗೆ ಶತ್ರುಗಳನ್ನು ಎಡೆಮುರಿ ಕಟ್ಟುವಂತಹ ತಂತ್ರ ಇದಾಗಿರ್ತದೆ. ಸೊ ಬನ್ನಿ, ಹಾಗಾದರೆ ಯಾವುದು ಈ ತಂತ್ರ ಅಂತಂದರೆ, ಪ್ರಾಪ್ತ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಒಂದು ವಿಶೇಷವಾಗಿ ಹನುಮಾನ್ ಅಂದರೆ ಆಂಜನೇಯನ ಒಂದು ವಿಗ್ರಹವನ್ನು ತೆಗೆದುಕೊಂಡು ಆ ಒಂದು ವಿಗ್ರಹಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ, ವಿಶೇಷವಾಗಿ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಲಡ್ಡು ನೈವೇದ್ಯವನ್ನು, ಲಾಡುವನ್ನು ಆ ಒಂದು ಹನುಮಂತನಿಗೆ ನೈವೇದ್ಯವನ್ನು ಮಾಡಿ ಅರ್ಪಿಸಬೇಕಾಗ್ತದೆ. ಹಾಗೆ ಆ ಅರ್ಪಿಸಿದ ನಂತರ ಪೂಜಾ ಸ್ಥಳದಲ್ಲಿ, ಆ ಒಂದು ಸ್ಥಳದಲ್ಲೇ ಕರ್ಪೂರ ಸಹಿತ, ನೋಡಿ ಕರ್ಪೂರ ಸಹಿತ 5 ಲವಂಗಗಳನ್ನು, ಕರ್ಪೂರ ಸಹಿತ 5 ಲವಂಗಗಳನ್ನು ಅಲ್ಲಿ ಸುಡಬೇಕಾಗ್ತದೆ. ಈ ರೀತಿಯಲ್ಲಿ ಸುಟ್ಟಂತಹ ಭಸ್ಮವನ್ನು ತೆಗೆದಿಟ್ಕೊಂಡು ನೀವು ಹೊರಗಡೆ ಹೋಗುವಾಗ ಅಥವಾ ನಿಮ್ಮ ಶತ್ರುಗಳೊಟ್ಟಿಗೆ ಏನೋ ಕಾರ್ಯವನ್ನು ಜಯಿಸ್ಲಿಕ್ಕೆ ಹೋಗಬೇಕಾದ್ರೆ ಅಥವಾ ಅವ್ರನ್ನ ನಾಶಗೊಳಿಸಬೇಕಾದ್ರೆ ನೀವು ಆ ಒಂದು ಭಸ್ಮದ ತಿಲಕವನ್ನು ಹಣೆಗೆ ಇಟ್ಕೊಂಡು ನೀವು ಹೋಗಿ ವೀಕ್ಷಕರೇ, ಶತ್ರುಗಳು ನಿಮಗೆ ಶರಣಾಗತರಾಗ್ತಾರೆ. ಆ ಒಂದು ಲಕ್ಷಣದಿಂದ ನಿಮ್ಮ ಹತ್ರ ಯಾವುದೇ ಥರ ಬಾಲ ಬಿಚ್ಚಕ್ಕಾಗಲಿಲ್ಲ. ನೀವು ಅವ್ರ ಮುಂದೆ ಸೆಡ್ಡೊಡೆದು ನಿಲ್ಬೋದು. ನಿಮ್ಮ ಮಾತೆ ಅಂತಿಮವಾಗಿರ್ತದೆ. ಯಾವ ಶತ್ರುವು ಕೂಡ ನೀವು ಹೆದರುವಂಥ ಅಗತ್ಯ ಇರೋದಿಲ್ಲ. ಈ ಒಂದು ಸುಲಭ ತಂತ್ರದಿಂದ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ಥರದ ಒಂದು ತೊಂದರೆ ಕಿರಿಕಿರಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗಿಂತ ಮೀರಿ ನೀವು ಎತ್ತರಕ್ಕೆ ಬೆಳೆಯುವಂತಹ ವ್ಯವಸ್ಥೆ ಆಗ್ತದೆ. ಆದರೆ ಈ ತಂತ್ರವನ್ನು ಮಾಡಬೇಕಾದ್ರೆ ಬಹಳ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಈ ಒಂದಷ್ಟು ಶತ್ರುಬಾಧೆಗಳಿಂದ ಕೊರಗ್ತಾ ಇದ್ದೀರಿ, ಈ ಶತ್ರುಗಳ ಪ್ರಭಾವದಿಂದ ಮನೆಗಳೇ ನಾಶವಾಗಿ ಹೋಗ್ಬಿಟ್ಟಿರುತ್ತೆ, ಯಾರೆಲ್ಲ ಸಂಕಷ್ಟದಲ್ಲಿದ್ದೀರಿ, ಈ ಶತ್ರುಬಾಧೆಗೆ ಒಳಗಾಗಿ ತೊಂದರೆ ಅನುಭವಿಸ್ತಾ ಇದ್ದೀರಿ, ಬೇಕಾದರೆ ಅವರು ನನ್ನೊಟ್ಟಿಗೆ ಮುಕ್ತವಾಗಿ ಸಮಾಲೋಚಿಸಲು ಈ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಂಡು ಬೇಕಾದರೆ ನೇರವಾಗಿಯೂ ನನ್ನನ್ನು ಭೇಟಿಯಾಗ್ಬೋದು. ನಾನಿರುವಂತಹ ವಿಳಾಸ ವಿಜಯನಗರ 2ನೇ ಹಂತ, KD ಸರ್ಕಲ್, ಮೈಸೂರು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.